ಆಯಿತು. ಇವತ್ತು ಕೇತನಹಳ್ಳಿ, ಆನೆಮಡುಗು ಮತ್ತು ಕೊತ್ತೂರು, ಕೊತ್ತೂರು 3 ಹಳ್ಳಿ ಆಗಿದೆ. ಈಗ ಸಾಧನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇದಾದಮೇಲೆ ನಂತರ ನಾಳೆ 5 ಹಳ್ಳಿ ಇದೆ. ಪ್ರತಿ ಹಳ್ಳಿಗೆ ಹೋಗ್ತಿದ್ದೀವಿ. ಈಗ ಕೇತನಹಳ್ಳಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ, ಮತ್ತು ಒಂದು ರಸ್ತೆ ಕೇಳಿದ್ದಾರೆ. ಒಂದು 10 ಮನೆ ಇತ್ತು ಅಲ್ಲಿ. ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಕೇಳಿದ್ದಾರೆ. ಮತ್ತು ಕೇತನಹಳ್ಳಿಯಲ್ಲಿ ತುಂಬ ಜನ ನಮಗೆ ಸೈಟ್ ಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಅವ್ರಿಗೆ ನಾನು ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ನಂತರ ಆನೆಮಡುಗಲ್ಲಿ ಒಂದು 12 ಮನೆ ಇತ್ತು. CC ರಸ್ತೆಗೆ ಮತ್ತು ತೋಟಕ್ಕೆ ಹೋಗೋ ಇದು ಹೇಳಿದರೆ ಅದಕ್ಕೊಂದು 10 ಲಕ್ಷ ಅನುದಾನ ಹಾಕಿದ್ದೀನಿ. ಈ ಊರಿಗೆ ಕೊತ್ತೂರಿಗೆ ಬಸ್ ಸ್ಟಾಪು ವಾಟರ್ ಫಿಲ್ಟರ್ ಕೇಳಿದ್ದಾರೆ, ಅದು ಈಗ ಮಾಡ್ತೀವಿ. ಆದಷ್ಟು ಬೇಗ ಅದಕ್ಕೂ ಗುದ್ಲಿ ಪೂಜೆಗೆ ಬಂದು ಎಲ್ಲ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಅಂದರೆ ಅದು ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು, ನನ್ನ ಪಕ್ಷದ ಸಂಘಟನೆ ತುಂಬ ಗಟ್ಟಿಯಾಗಿದೆ. ಪ್ರತಿ ಊರಲ್ಲೂ ನೋಡಿ ಸಾವಿರಾರು ಜನ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರ್ತಿದ್ದಾರೆ. ಸೊ ಅವ್ರು ಏನು ಕೇಳ್ತಾರೆ ಅವ್ರಿಗೆ ಸ್ಪಂದಿಸ್ತೀನಿ. ಮತ್ತು ಈ ಊರಿಗೆ ಅಂಗನವಾಡಿಗೆ 20 ಲಕ್ಷ ಹಾಕಿದ್ದೀನಿ. ಶಾಲೆಗೆ ಒಂದು ಅನುದಾನ ಕೇಳಿದ್ರೆ ಅದಕ್ಕೂ ಹಾಕ್ತೀನಿ ಸರ್. ಮತ್ತು ಸರ್ ಎಷ್ಟು ಹಳ್ಳಿಗಳಾಗಿದೆ ಸರ್ ಇಲ್ಲಿ? 140 ಮುಟ್ಟಿದೆ ಅಂತ ನನಗೆ ಐಡಿಯಾ. ಆದರೆ ಮಂಚನಹಳ್ಳಿಯಲ್ಲಿ ಇದೇನಾಗುತ್ತೆ, ಇಲ್ಲಿ 23 ಪಂಚಾಯತಿ 303 ಹಳ್ಳಿ ಇದೆ. ಅಲ್ಲಿ 7 ಪಂಚಾಯತಿ 63 ಹಳ್ಳಿ ಇದೆ. ಒಟ್ಟು 366 ಹಳ್ಳಿ ಇದೆ. ನನಗೆ ಗೊತ್ತಿರೋ ಪ್ರಕಾರ ಒಂದು 140 ಆಗಿರುತ್ತೆ. ಇನ್ನೂ ಒಂದು 200 ಪೆಂಡಿಂಗ್ ಇದೆ. ಆದಷ್ಟು ಮುಗಿಸ್ತೀನಿ. ನನ್ನೇ ಹೇಳಿದ್ರಿ ಸರ್ 5 ಹಳ್ಳಿಗೆ 10 ಕೋಟಿ ಅನುದಾನ ಆಗಿದೆ ಅಂತ ಹೇಳಿದ್ರಿ. ಬಟ್ ಇಷ್ಟು ಗಡಿ ಭಾಗದಲ್ಲಿ ಅನುದಾನ ಭಾಳ. ಈಗ ಅಲ್ಲಿ ನೋಡಿ, ಅಲ್ಲಿ 7 ಕಿಲೋಮೀಟ್ರ್ ಇಲ್ಲಿಂದ ಯರ್ನಾಗೇನಹಳ್ಳಿಯಿಂದ ಆವಲಬೆಟ್ಟ ರೋಡ್ಗೆ 7ರಿಂದ 7.5 ಕಿಲೋಮೀಟ್ರ್ ಇದೆ. ಇದೊಂದು 2.5 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರ್ ರಸ್ತೆಗೆ ಹಾಕಲೇಬೇಕು. ಇದು ಯಾರೂ ಹಾಕೇ ಇಲ್ಲ. ಮತ್ತು ಇವರು ಇಷ್ಟು ಕೇಳಿರೋದು 10 ಕೋಟಿ ಬೇಕೇ ಬೇಕು ಈ ಪಂಚಾಯತಿಗೆ, ಈ ಹಳ್ಳಿಗಳಿಗೆ. ನಾನು ಏನೋ ಪಟ್ಟು ತರ್ತೀನಲ್ಲ, ನಾನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ಅನುದಾನ ಕೇಳಿದ್ರೆ ಕೊಡ್ತಾರೆ, ನಾನು ತರ್ತೀನಲ್ಲ. ಈಗ ಅನುದಾನ ಇಲ್ಲ ಅಂತಿದ್ದಾರೆ, ನಾನು ಯಾವ ಊರಿಗೆ ಹೋದ್ರೂ ಮಾತು ಕೊಡ್ತಾ ಇದ್ದೀನಿ. ಈಗ ಈ ಮಾತು ನಡ್ಕೊಳ್ಳಿಲ್ವ ನನ್ನ ಕೇಳಿ, ಈ ರಸ್ತೆ ಹಾಕ್ಸ್ತಿಲ್ವ ನನ್ನ ಕೇಳಿ. ನಾನೇನು ಕೇಳಿದ್ದೀನಿ, 4ರಿಂದ 6 ತಿಂಗಳು ಟೈಮ್ ಬೇಕಪ್ಪ. ಇದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿ, ಅಲ್ಲಿ ಸೈನ್ ಹಾಕಿಸಿ, FD ಕಳಿಸಿ, ಮತ್ತು CEO ಬಂದು ಮತ್ತೆ ವಾಪಸ್ ಹೋಗಬೇಕು. ಇದಕ್ಕೊಂದು 3-4 ತಿಂಗಳು, ಒಂದು 6 ತಿಂಗಳೊಳಗೆ ಈ ರಸ್ತೆ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಸರ್ ಅಷ್ಟೊಂದು ಅನುದಾನ ಹೆಂಗೆ ಅಂತ? ಅದು ಪ್ರದೀಪ್ ಈಶ್ವರ್ ಅಂದರೆ ಪ್ರದೀಪ್ ಈಶ್ವರ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರಿಗೆ ನಾನಂದರೆ ಗೌರವ, ನಾನಂದರೆ ಇಷ್ಟ. ನಾನು ಯಾವ ಲೆಟ್ರ್ ಎತ್ಕೊಂಡು ಹೋದರೂ ಅಬ್ಜೆಕ್ಷನ್, ರಿಜೆಕ್ಷನ್ ಇಲ್ಲ. ನಾನೇನೋ ಬಾಧೆ ಪಟ್ಟು ನನ್ನ ಅನುದಾನ ಹಾಕ್ಸ್ಕೊಂಬರ್ತೀನಿ, ಅದು ಅವ್ರವ್ರ ಸ್ಕಿಲ್ಲು. ಸರ್ ನೀವು ಹೆಂಗೆ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತೀರ, ಚೆನ್ನಾಗಿ ಓದ್ಕೊಂಡು ಹೋಗಿದ್ದೀವಿ. ಸರ್ ನಗರಸಭೆಯಲ್ಲಿ ನಿಮ್ಮನ್ನು ಕಾಯ್ತಾ ಇದ್ದಾರೆ ಅಂದರೆ ಅಲ್ಲಿ ವಾರ್ಡ್ಗಳನ್ನು ಎಲ್ಲ ಜನ ಇಲ್ಲ, ನಗರಕ್ಕೆ ಖಾತಾ ಮೇಳ ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಅಫ್ಜಲ್ ವಾರ್ಡು, ಕೆಳಗಿನ ತೋಟದ ಹತ್ರ ವಾರ್ಡಲ್ಲಿ 200 ಖಾತೆ ರೆಡಿ ಮಾಡಿದ್ದೀವಿ ನಮ್ಮ ಮುಸ್ಲಿಂ ಬಾಂಧವ್ರದ್ದು. ಅಲ್ಲಿಂದ ಖಾತಾ ಆಂದೋಲನ ಸ್ಟಾರ್ಟ್ ಮಾಡೋಂಥ ಟೌನ್ಗೆ ಬರ್ತೀನಿ ಸರ್. ಟೌನ್ ಈ ಹಳ್ಳಿಗಳು ನನಗೇನು ಅಂದರೆ, ಈಗ ನಾನು ರೂರಲ್ ಏರಿಯಾಗೆ ಬಂದು ಈ ಪಂಚಾಯಿತಿ ಮುಗಿಸ್ಬೇಕು. ಗೊಲ್ಲಹಳ್ಳಿ ತುಂಬ ಹಿಂದುಳಿದಿದೆ. ವಿಶೇಷವಾಗಿ ನನ್ನ SC ST ಸಮುದಾಯದವರು ಇದ್ದಾರೆ, ಅವ್ರಿಗೆ ನಾನು ನ್ಯಾಯ ಒದಗಿಸ್ಬೇಕು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, SC ST ಸಮುದಾಯಕ್ಕೆ ನಾನೇ ಭವಿಷ್ಯ, ಅಷ್ಟಂತೂ ಹೇಳಬಲ್ಲ. ಇವತ್ತು ನೋಡಿ, ನಾನು ಬರೋವರೆಗೂ ಎಷ್ಟೋ ಪೆನ್ಷನ್ಗಳು, ಎಷ್ಟೋ ಮನೆಗಳು ಕೊಟ್ಟರು ಅಲ್ವಾ, ಎಷ್ಟು ಈಗ ನೋಡಿ ಡೆತ್ ಸರ್ಟಿಫಿಕೇಟ್ಗಳು, ರೇಷನ್ ಕಾರ್ಡು ಎಲ್ಲ ಸಾಲ್ವ್ ಮಾಡ್ತಿದ್ದೀವಿ. ಗೃಹಲಕ್ಷ್ಮಿ ಪೆಂಡಿಂಗ್ ಇರೋದೆಲ್ಲ ಕ್ಲಿಯರ್ ಮಾಡ್ತಿದ್ದೀನಿ. ಸರ್ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು ವಂಚಿತ ಆಗಿ ಎಷ್ಟು ವರ್ಷಗಳಾಗಿರ್ಬೋದು ಸರ್? ತುಂಬ ವರ್ಷ ಆಗಿದೆ ಸರ್. ಜಾಸ್ತಿ ಕೊಟ್ಟೋಗಿದೆ ಸರ್. ಜಾಸ್ತಿ ಏನಾಗಿದೆ, ಯಾರಾದರೂ ಈಗ ನನ್ನ MLA ಈ ಊರಿಗೆ ಬಂದಿದ್ದಕ್ಕೆ ನನಗೆ ಐಡಿಯಾ ಬಂತು. ಈಗ ಈ ಊರಿಗೊಂದು ವಾಟರ್ ಫಿಲ್ಟರ್ ಅವಶ್ಯಕತೆ ಇದೆ ಅಂತ ಈಗ ನಾನು ಬಂದೆ, ನನಗೆ ಇದು ಸಮಸ್ಯೆ ಗೊತ್ತಾಯಿತು, ಹಾಕಿಸ್ತಾ ಇದ್ದೀನಿ. ಹಳ್ಳಿ MLA ಸುತ್ತಿದ್ರೆ ಕಷ್ಟ ಗೊತ್ತಾಗುತ್ತೆ. ನಾನು ಹಳ್ಳಿ ಸುತ್ತಾ ಇದ್ದೀನಿ. ನಾನು ಎಲ್ಲೋ ಕೂತ್ಕೊಂಡು ಬರೀ ಮೀಟಿಂಗ್ ಮಾಡೋವಂಥ MLA ನಾನಲ್ಲ. ನನಗೆ ಮೀಟಿಂಗ್ಗಳ ಮೇಲೆ ನಂಬಿಕೆ ಇಲ್ಲ, ಜನ ಮೀಟ್ ಮಾಡೋದ್ರ ಮೇಲೆ ನಂಬಿಕೆ ಇದೆ. ಎಸ್ ಸರ್, ತುಂಬ ಜನ ಇದೇನು ಅಂದರೆ, ನಾವು ಸರ್ ನಿಮ್ಮ ಗಮನಕ್ಕಿರಲಿ, 2 ತಿಂಗಳ ಮುಂಚೆನೇ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀವಿ. ನಮ್ಮ ಆಫೀಸರ್ಸ್ ಏನು ವಿಶೇಷತೆ ಅಂದರೆ, 1.5-2 ತಿಂಗಳ ಮುಂಚೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀವಿ. ಅಣ್ಣ, ಆಫೀಸರ್ಸ್ ಜೊತೆ 2 ತಿಂಗಳ ಮುಂಚೆನೇ ನಾವು ಹೋಮ್ವರ್ಕ್ ಮಾಡ್ತೀವಿ, ಯಾವ್ಯಾವ ಊರಿಗೆ ಏನು ಕೇಳ್ಬೋದು ಏನು ಅಂತ. ಅದು ಮುಗಿತಾನೆ ಬರೋದು. ನಮ್ಗೆ ಆ ಊರ ಬಗ್ಗೆ ಬೇಸಿಕ್ ಐಡಿಯಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ನಾನು ಫಸ್ಟ್ ಜಾಗ ಕೇಳಿದ್ದಾರೆ, ಜಾಗ ಗುರುತಿಸ್ತೀನಿ. ಜಾಗ ಪಂಚಾಯಿತಿಯಲ್ಲಿ ರೆಸೊಲ್ಯೂಷನ್ ಮಾಡಿಸಿ ಆರ್ಡರ್ ಮಾಡಿಸ್ತೀನಿ. ಅದಾದಮೇಲೆ